ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಸೂಸ್ಲಾ ಅಂಥೇಳಿ ಮಾಡಾತೀನಿ. ಇದಕ್ಕೆ ತೋಸಿ ಚುಮ್ಮರಿನೂ ಅಂತಾರೆ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಬರ್ರಿ, ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ನಾ ಇಲ್ಲೇ ಒಂದು ಪ್ಯಾನ್ನ ಕಾಯಕ್ಕಿಟ್ಟೀನಿ. ಪ್ಯಾನ ಕಾದ್ಮೇಲೆ ಇದಕ್ಕೆ ಒಂದು 5ರಿಂದ 6 ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಫಸ್ಟಿಗೆ ಚಲೋ ಹೊತ್ನಂಗೆ ಕಾಸ್ಕೊತೀನಿ. ಎಣ್ಣೆ ಕಾದ್ಮೇಲೆ ನಾವೊಂದು ಅರ್ಧ ಚಮಚದಷ್ಟು ಇದಕ್ಕೆ ಸಾಸಿವೆ ಹಾಕ್ಕೋತೀನಿ ಮತ್ತು ಒಂದು ಗಿರ್ದ ಚಮಚದಷ್ಟು ಜೀರಿಗೆ ಹಾಕ್ಕೋತೀನಿ. 2 ಚಟ ಅನ್ನಲಿ. ಸಾಸಿವೆ ಜೀರಿಗೆ ಚಟ ಅಂದಮೇಲೆ ಒಂದು 2ರಿಂದ 3 ಕಡ್ಡಿಯಷ್ಟು ಕರಿಬೇವು ಹಾಕ್ಕೋತೀನಿ. ಒಂದು 4ರಿಂದ 5 ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ನಾ ಈಗ ಫ್ರೈ ಮಾಡ್ಕೋತೇನಂತ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು 2 ಉಳ್ಳಾಗಡ್ಡಿನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ಮಟನ ಇದನ್ನು ಫ್ರೈ ಮಾಡ್ಕೋತೇನಂತ. ಇನ್ನೊಂದು ಸೈಡ್ ಚುರ್ಮರಿನ ನಾವು ನೆನೆಸ್ಕೊಳ್ಳೋಣಂತ. ಬರ್ರಿ, ನಾ ಇಲ್ಲೇ ಒಂದು 2 ಪೋದಷ್ಟು ಚುರ್ಮರಿ ತೊಗೊಂಡೇನಿ. ಇವನ್ನ ಕ್ಲೀನ್ ಮಾಡ್ಕೊಂಡೇನಿ. ಈಗ ಚುರ್ಮರಿ ಮುಣಗು ಮಟ ಎಷ್ಟು ನೀರು ಬೇಕೋ ಅಷ್ಟು ನೀರು ಇದನ್ನು ಹಾಕಿ ಒಂಚೂರು ಕೈಯಿಂದ ಪ್ರೆಸ್ ಮಾಡೋಣಂತ. ಮತ್ತು ಆ ಸೈಡ್ ಒಗ್ಗರಣೆ ಆಗೋ ಮಟ ಈ ಸೈಡ್ ಚುರ್ಮರಿನ ನೆನ್ಯಾಕ ಇಡೋಣಂತ ನಾವು. ಸೊ ಈಗ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ. ಇದಕ್ಕೆ ನಾ ಈಗ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೋತೀನಿ ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ನಮ್ಮ ಟೇಸ್ಟ್ ನೋಡಿಕೊಂಡು ಅಷ್ಟು ನಾ ಇದಕ್ಕೆ ಸಾಲ್ಟನ್ನು ಹಾಕೋತೇನಂತೀಗ. ಇದನ್ನು ನಾವೀಗ ಮಿಕ್ಸ್ ಮಾಡೋಣಂತ. ಮಿಕ್ಸ್ ಮಾಡಿದ್ಮೇಲೆ ಒಗ್ಗರಣೆ ರೆಡಿ ಆಯ್ತು. ಬರ್ರಿ ಈಗ ತೊಯ್ಸಿಟ್ಕೊಳ್ಳೋಂಥ ಚುರ್ಮರಿ ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಚುಮ್ಮರಿನೆಲ್ಲ ಒಂದು ರೌಂಡ ನೀರೊಳಗೆ ನೆನೆಸಿ ಆಮೇಲೆ ಇವನ್ನ ಈ ಥರ ತಕ್ಕೊಂಡು ನೀರನ್ನೆಲ್ಲ ಸ್ಕ್ವೀಸ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ಳೋಣಂತ. ಸೊ ಚುಮ್ಮರಿನ ನಾನು ಒಗ್ಗರಣೆಗೆ ಹಾಕ್ಕೊಳತ್ತೀನಿ. ನೀರಿನ ಅಂಶ ಕಂಪ್ಲೀಟಾಗಿ ಹೋಗುವಂಗೆ ಸ್ಕ್ವೀಸ್ ಮಾಡ್ಕೋಬೇಡ್ರಿ, ಸ್ವಲ್ಪ ಅದರೊಳಗೆ ನೀರಿನ ಅಂಶ ಇರಬೇಕು. ಸೊ ಚುಮ್ಮರಿನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣಂತ. ಚುಮ್ಮರಿ ಎಲ್ಲ ಹಾಕ್ಕೊಂಡ್ಮೇಲೆ ನಾ ಇದಕ್ಕೆ ಹುರಿದು ಇಟ್ಕೊಂಡಂಥ ಶೇಂಗಾ ಪುಡಿನ ಇದಕ್ಕೆ ಹಾಕ್ಕೊಳತ್ತೀನಿ. ಒಂದು 2ರಿಂದ 3 ಚಮಚದಷ್ಟು ಶೇಂಗಾ ಪುಡಿ ಹಾಕ್ಕೊಂಡು ಇದನ್ನು ಕಂಪ್ಲೀಟಾಗಿ ನಾವೀಗ ಮಿಕ್ಸ್ ಮಾಡೋಣ. ಒಗ್ಗರಣೆ ಕಂಪ್ಲೀಟಾಗಿ ಎಲ್ಲದ್ರ ಜೊತೆ ಮಿಕ್ಸ್ ಆಗಬೇಕು, ಅಷ್ಟು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತ. ಒಗ್ಗರಣೆ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ 1 ಲಿಂಬೆ ಹಣ್ಣಿನ ರಸನ ನಾನು ಹಾಕ್ಕೊಳಕತ್ತೀನಿ. ಲಿಂಬೆಹಣ್ಣಿನ ರಸ ಹಾಕ್ಕೊಂಡ್ಮೇಲೆ ನಾ ಇದಕ್ಕೆ 1 ಚಮಚದಷ್ಟು ಸಕ್ಕರೆ ಹಾಕ್ಕೊಳತ್ತೀನಿ. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಂಥ ಕೊತ್ತಂಬರಿನ ಉದುರಿಸ್ಕೊಳತ್ತೀನಿ. ಈಗ ಇದನ್ನು ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉತ್ತರ ಕರ್ನಾಟಕ ಸ್ಪೆಷಲ್ ಸೂಸ್ಲಾ ರೆಡಿ ಆಗೈತಿ. ಬರ್ರಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಸ್ಪೆಷಲ್ ಸೂಸ್ಲಾ ಅನ್ರಿ ಅಥವಾ ತೋಸಿ ಚುಮರಿ ಅನ್ರಿ ರೆಡಿ ಆಗೈತಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ, ಸಂಜೆ ಸ್ನ್ಯಾಕ್ಸಿಗೆ ಭಾರಿ ಮಸ್ತ್ ಆಗ್ತತಿ. ಕ್ವಿಕ್ ಆ್ಯಂಡ್ ಈಸಿ ಆಗ್ತತಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತು ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.